ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದಕ್ಕೆ ಸ್ವಲ್ಪ ಬೇಕಾದ ತುಪ್ಪ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ. ಸಾಫ್ಟಾಗಿದೆ ಇಡ್ಲಿ. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಇಡ್ಲಿ ರೆಸಿಪಿ, ಸಬ್ಬಕ್ಕಿ ಇಡ್ಲಿ. ಓಕೆನಾ, ಈಗ ಮದುವೆಗೆಲ್ಲ ಹೋದ್ರೆ ತುಂಬಾ ಜನ ಇವಾಗ ಮಾಮೂಲಿ ಇಡ್ಲಿಗಿಂತ ಈ ಸಬ್ಬಕ್ಕಿ ಇಡ್ಲಿ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಸಬ್ಬಕ್ಕಿ ಇಡ್ಲಿನ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಓವರ್ ನೈಟು ನೆನೆಸುವಂಥ ಅವಶ್ಯಕತೆ ಏನೂ ಇಲ್ಲ. ಇನ್ಸ್ಟೆಂಟಾಗಿ ಸಬ್ಬಕ್ಕಿ ಇಡ್ಲಿನ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಸೊ ಬ್ರೇಕ್ಫಾಸ್ಟ್ ರೆಸಿಪಿನೂ ಆಗುತ್ತೆ ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ. ಬನ್ನಿ ಮಾಡಿ ತೋರಿಸ್ತೀವಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಇದು ನೈಲಾನ್ ಸಬ್ಬಕ್ಕಿ ನೋಡಿ, ಸಣ್ಣಕ್ಕಿರುತ್ತೆ ನೈಲಾನ್ ಸಬ್ಬಕ್ಕಿ. ನಿಮಗೆ ನಾರ್ಮಲ್ ಸಬ್ಬಕ್ಕಿ ದಪ್ಪ ಇರುತ್ತೆ, ಇದು ನೈಲಾನ್ ಸಬ್ಬಕ್ಕಿ. ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು ಇದನ್ನು. ನೈಲಾನ್ ಸಬ್ಬಕ್ಕಿ ಇಲ್ಲ ನಾರ್ಮಲಲ್ಲೇ ಮಾಡ್ಬೋದು, ಅಂದರೆ 8 ಅವರ್ ನೆನೆ ಹಾಕ್ಬಿಟ್ಟು ಮಾಡ್ಬೋದು. ನೈಲಾನ್ ಅಂದರೆ ಹುರ್ಕೊಂಡ್ರೆ ಸಾಕು ನಿಮಗೆ ಆ್ಯಕ್ಚುಲಿ. ಓಕೆನಾ, ಸೊ ಓವರ್ ನೈಟ್ ನೆನೆಸ್ತೀನಿ ಅನ್ನೋರು ನೆನೆಸಿ, ಇಲ್ಲ ಬೇಡ ನಾನು ಹಿಂಗೆ ಮಾಡ್ತೀನಿ ಅಂದರೆ ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡಿ. ಇದು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀವಿ. ಇದು 1 ಬೌಲು ತೊಗೊಂಡಿದ್ರೆ ರವೆ ಎಷ್ಟಮ್ಮ? ಮುಕ್ಕಾಲು. 1 ಬೌಲು ಸಬ್ಬಕ್ಕಿಗೆ 3/4 ಬೌಲು ಮೀಡಿಯಂ ರವೆನ ತೊಗೊಂಡಿರೋದು. ಮೀಡಿಯಂ ರವೆನ ತೊಗೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಉಪ್ಪು, ಇಂಗು, ಮೊಸರು. ಇದಿಷ್ಟೇ ಸಾಕು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಇಡ್ಲಿ ರೆಸಿಪಿ ಮಾಡ್ಬೋದು. ಇವಾಗ ನೈಲಾನ್ ಸಬ್ಬಕ್ಕಿನ ಡ್ರೈ ರೋಸ್ಟು ಮಾಡ್ಕೋಬೇಕು ನೀವು ಫಸ್ಟ್. ಓಕೆನಾ, ಸೊ ಕಂಪ್ಲೀಟ್ ಡ್ರೈ ರೋಸ್ಟ್ ಆಗಿ ಅದು ವೈಟ್ ಆಗೋವರೆಗೂ. ವೈಟೇ ಇರೋದು, ಬಟ್ ಇನ್ನೊಂದು ಸ್ವಲ್ಪ ವೈಟ್ ಆಗುತ್ತೆ. ನೀಟಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು. ಒಳ್ಳೆ ಸಕ್ಕರೆ ಇದ್ದಂಗೆ. ಈಗ ಮದುವೆ ಮನೆಯಲ್ಲೆಲ್ಲ ಮಾಮೂಲಿ ಇಡ್ಲಿ ಮಾಡಲ್ಲ, ಬರೀ ಸಬ್ಬಕ್ಕಿ ಇಡ್ಲಿನೇ ಕೊಡ್ತಾರೆ. ಇವಾಗ ಟ್ರೆಂಡ್ ಇದು, ಫಾಸ್ಟಾಗಿ ಆಗುತ್ತೆ ಅಂತ. ಮತ್ತು ಸಬ್ಬಕ್ಕಿ ಒಳ್ಳೇದಲ್ವಾ. ಮಾಮೂಲಿ ಇಡ್ಲಿ ತಿಂದು ಬೋರ್ ಆಗಿದ್ರೆ ನೈಲಾನ್ ಸಬ್ಬಕ್ಕಿ ನಿಮಗೆ ಬಿಗ್ ಬಾಸ್ಕೆಟ್ಟು ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಕೇಳ್ಬಿಟ್ಟು ತಗೊಳ್ಳಿ ನೈಲಾನ್ ಸಬ್ಬಕ್ಕಿ ಅಂತ ಅಷ್ಟೆ. 2 ಥರ ಸಿಗುತ್ತೆ ಸಬ್ಬಕ್ಕಿ. ದಪ್ಪದೊಂದು ಓವರ್ ನೈಟ್ ನೆನೆ ಹಾಕೋದು, ಇದು ಇನ್ಸ್ಟೆಂಟ್ ಮಾಡ್ಕೊಳ್ಳೋದು. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಈ ಹರಳು ಪಟ್ 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 ಅನ್ನತ್ತಲ್ಲ, ಹಂಗಂತ ಇದೆ. ಇರು ಪಟ್ ಪಟ್ ಅಂದಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು. ನೋಡಿ ಈ ಥರ ಪಟ್ 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 ಅಂತ ಸೌಂಡ್ ಆಗೋಕ್ಕೆ ಬರಬೇಕದು. ಅವಾಗ ನೀಟಾಗಿ ಅದು ರೋಸ್ಟ್ ಆಗುತ್ತೆ. ಏನಕ್ಕೆ ಉರಿಯೋದು ಅಂತ ಹೇಳಿದ್ರೆ, ಬೆಚ್ಚಗೇನೆ ಉರಿಯೋದು ಅಂದರೆ ಅಂಟು ಬರಲ್ಲ, ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ. ಈಗ ಬಂದ ತಕ್ಷಣ ಶಿಫ್ಟ್ ಮಾಡ್ಕೊಳ್ತೀನಿ, ರವೆ ರೆಡಿ ಮಾಡ್ಕೊಳ್ತೀನಿ ಈಗ ಉರಿಯೋಕ್ಕೆ. ಇದು ಸ್ವಲ್ಪ ನೋಡಿ ಆ ಥರ ಸೌಂಡ್ ಬರೋವರೆಗೂ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಹುರ್ಕೊಳ್ಳಿ. ಚೆನ್ನಾಗಿ ಎಷ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ. 3/4 ಕಪ್ಪು ಮೀಡಿಯಮ್ ರವೆ. ಇದು ಡ್ರೈ ರೋಸ್ಟು. ಒಂಥರ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷ ಹುರ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಬ್ರೌನ್ ಆಗೋಕ್ಕೆ ಶುರುವಾಯ್ತದು. ರವೆ ಮತ್ತು ಸಬ್ಬಕ್ಕಿ ಎರಡೂ ಇವಾಗ ಹುರ್ಕೊಂಡಿದ್ದಾಗಿದೆ ಡ್ರೈ ರೋಸ್ಟು. ಇವಾಗ ಒಗ್ಗರಣೆ ಹಾಕಬೇಕು. ಎಣ್ಣೆ ಹಾಕಿದರೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ನಿಮಗೆ ಒಗ್ಗರಣೆಗೆ ನಿಮ್ಗೇನು ಬೇಕೋ ನೀವು ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ನಾವು ಇದನ್ನು ಹಾಕ್ತಾ ಇದ್ದೀವಿ. ಇದನ್ನೇ ಹಾಕ್ಬೇಕು, ಇನ್ನೇನು ಹಾಕ್ತಾರೆ? ಬೇರೆ ಏನಾದರೂ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಕ್ಕಾಗತ್ತಾ? ಇಷ್ಟೇ ಹಾಕೋದು. ಇದು ಹಾಕ್ತಾ ಇದ್ದಂಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕೋಬೇಕು. ಜೀರಿಗೆ 1/4 ಚೂರು ಜೀರಿಗೆ ಅಷ್ಟೇ ಟೇಸ್ಟ್ಗೆ. ಇದು ಮೆಣಸಿನ್ಕಾಯಿನೂ ಅಷ್ಟೇ ಟೇಸ್ಟ್ಗೆ, ಜಾಸ್ತಿ ಏನೂ ಇಲ್ಲ. ಸಿಮ್ಮಲ್ಲಿ ಇಟ್ಕೋಬೇಕು. ಯಾಕಂದರೆ ಗೋಡಂಬಿ ಸಣ್ಣದಾಗಿ ಹುರಿದಿರೋದ್ರಿಂದ, ಕಟ್ ಮಾಡಿರೋದು ಗೋಡಂಬಿನ ಸಣ್ಣಕ್ಕೆ ಕಟ್ ಮಾಡಿದ್ದಾರೆ. ಹುರಿದ್ರೆ ಬೇಗ ತಲೆ ಹಿಡಿದು ಬಿಡುತ್ತೆ, ಹಂಗಾಗಿ ನಿಧಾನಕ್ಕೆ ಹುರಿಬೇಕು. ನೀನು ಅದರ ಸ್ಪೂನ್ ಇಟ್ಕೊಂಡ್ರೆ ಸೌಟ್ ಇಲ್ವಾ ನಿನಗೆ ಅಂತ ಕಮೆಂಟ್ ಹಾಕ್ತಾರೆ ಜನ. ಇದೇಮ್ಮ. ಹಾಂ, ಇವಾಗ ಹಿಂಗು ಕ್ರಿಸ್ಪಿಯಾಗಿ ಬರೋಕ್ಕೆ ಇವಾಗ ಹಿಂಗೆ ಹಾಕೋತೀನಿ. ಕ್ರಿಸ್ಪಿಯಾಗಿ ಬರೋಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಕ್ಯಾರೆಟು. ಇದು ಕಲರು ತುಂಬ ಸ್ಪ್ರೆಡ್ ಆಗಲ್ಲ, ಇಡ್ಲಿಗೆ ಚೆನ್ನಾಗಿ ಕಾಣುತ್ತೆ, ಫ್ರೆಶ್ ಆಗೂ ಇರುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ತಾ ಇರೋದು. ಹಾಗೇನೂ ಹಾಕೋಬೋದು, ಸ್ವಲ್ಪ ಜಾಸ್ತಿ ಆರೆಂಜ್ ಥರ ಬಂದುಬಿಡುತ್ತೆ ಇಡ್ಲಿ. ಸುಮ್ಮನೆ ಫ್ರೈ ಮಾಡಿಬಿಟ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಅಂಟನ್ ಥರ ಇರಲ್ಲ ಅಷ್ಟೇ. ಇವಾಗ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡ್ತೀನಿ. ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ಸಬ್ಬಕ್ಕಿ ಮತ್ತು ರವೆ
ಎರಡನ್ನೂ ಹಾಕ್ತಾಯಿದ್ದೀವಿ. ಇದ್ರ ಜೊತೆ ಸ್ವಲ್ಪ ಕಲಿಸ್ಕೋಬೇಕೀಗ. ಉಪ್ಪು ಹಾಕ್ಕೊಳ್ಳಿ ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಈ ಥರ ಇನ್ಸ್ಟೆಂಟಾಗಿ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಡಬ್ಬಿಯಲ್ಲಿ ನೀವು ಟಕ್ಕನಂಗೆ ಇಡ್ಲಿ ಹಾಕೊಂಡ್ಬಿಡ್ಬೋದು. ಈ ಥರ ಇಷ್ಟು ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೀ ಇದ್ದಾಗ. ಮಕ್ಕಳೆಲ್ಲ ಫಾರಿನಲ್ಲಿ ಓದ್ತಾ ಇದ್ರೆ ಅಮ್ಮಂದರು ಈ ಥರ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಅಲ್ಲಿ ಇದ್ದರೆ ಇಡ್ಲಿ ಪಾತ್ರೆ ಇದ್ದರೆ ಬೇಗ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ. ಉಪ್ಪು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ತುಂಬ ಹೆಲ್ದಿ. ಒಂಥರ ತುಂಬ ಫ್ರೆಶ್ ಆಗೂ ಇರುತ್ತೆ. ಸ್ಟೋರೇಜ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಣ್ಣಗಾದ್ಮೇಲೆ ಸ್ಟೋರೇಜ್ ಮಾಡ್ಕೋಬೇಕು. ಗಾಜಿನ ಬಾಟ್ಲಲ್ಲಿ ಇಲ್ಲ ಸ್ಟೀಲ್ ಡಬ್ಬದಲ್ಲಿ ಇಟ್ಕೋಬೇಕು. ಈ ಥರ ಮಾಡಿ ಇಟ್ಬಿಡಿ, ಫಸ್ಟ್ ಕ್ಲಾಸಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ತೀನಿ. ಉಪ್ಪು ಹಾಕ್ಬಿಡು, ಉಪ್ಪು ಹಿಡ್ಕೊಳ್ಳೋದು ಅಷ್ಟೊತ್ತಿಗೆ. ಉಪ್ಪು ಸ್ವಲ್ಪ ತಣ್ಣಗಾಗಲಿ. ಈಗ ಆಮೇಲೆ ಮೊಸರು ಹಾಕೋಣ, ಇಲ್ಲಾಂದರೆ ಒಡಕಾಗ್ಬಿಡುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡಿ. ಇದು ತಣ್ಣಗಾದ್ಮೇಲೆ ಇವಾಗ ನಾವು ಮೊಸರು ಹಾಕೋಬೇಕು. ಇದಕ್ಕೆ ಗಟ್ಟಿ ಮೊಸರು ಕಲಿಸ್ಕೊಳ್ಳಿ, ನೋಡ್ಕೊಂಡು ಕಲಿಸ್ಕೊಳ್ಳಿ. ನಾನೊಂದು ಅರ್ಧ ಲೀಟ್ರ್ ಇಟ್ಕೊಂಡಿದ್ದೀನಿ. ನೋಡಿಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಇದಕ್ಕೆ ನೀರು ಹಾಕೋತಾ ಇಲ್ವಲ್ಲ, ಚೆನ್ನಾಗಿ ಮೊಸರು ಹಿಡಿಯುತ್ತೆ. ನೋಡಿ ಅದು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಸೊ ಇವಾಗ ಇದು ಒಂದು 15 to 20 ಮಿನಿಟ್ಸು ಚೆನ್ನಾಗಿ ಸೋಕಾಗಲಿ. ಯಾಕಂದರೆ ನಾವು ನೆನೆಸಿಲ್ಲ ಅಲ್ವಾ, ಸೊ ಸೋಕಾಗಲಿ. ಸೊ ನಿಮಗೆ ಬೇಕಾದರೆ ಮೊಸರು ಹಾಕೊಳ್ಳಿ, ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಮೊಸರಲ್ಲೇ ಕಲಸಿ. ಕೆಲವ್ರಿಗೆ ಮೊಸರು ಇಷ್ಟ ಇಲ್ಲ ಅಂದರೆ ನೀರು ಹಾಕಿದ್ರೆ ಹೆಂಗೆ ಬರುತ್ತೆ ಅಂತ ಐಡಿಯಾ ಇಲ್ಲ. ಚೆನ್ನಾಗಿರಲ್ವಾ? ಇವರು ಚೆನ್ನಾಗಿರಲ್ಲ. ಈಗ MTR ಇನ್ಸ್ಟೆಂಟ್ ತಗೊಳ್ತೀವಲ್ವಾ ಇಡ್ಲಿ, ಅದಕ್ಕೂ ಕೂಡ ನಾವು ಮೊಸರೇ ಹಾಕೋದು. ನೀರ್ ಹಾಕಿ ಟೇಸ್ಟ್ ಹೊಡೆದ್ರೆ ಸಪ್ಪೆ ತರ ಇರುತ್ತೆ. ಮೊಸರು ಹಾಕೊಳ್ಳಬೇಕು. ಖರ್ಚು ಮಾಡೋದೇ ಇದೆ ಅಲ್ಲ. ಕೆಲವ್ರಿಗೆ ಹಾಲು ಮೊಸರು ತಿನ್ನಲ್ವಲ್ಲ, ಏನು ಅಲರ್ಜಿ ಇರೋರು ತಿನ್ನೋದೇ ಬೇಡ ಇಡ್ಲಿನ, ಪ್ಲೇನ್ ಇಡ್ಲಿ ತಿನ್ಲಿ. ಹಿಂಗಿದೆ. ಇವಾಗ ಇದೊಂದು 15-20 ಮಿನಿಟ್ಸ್ ನೆನಿಲಿ, ಮುಚ್ಚಿಟ್ಬಿಡಿ, ನೆನಿಲಿ. ಆಮೇಲೆ ಅದನ್ನು ಇಡ್ಲಿನ ಹಾಕುವ, ಬೇಯಿಸುವ. ಇವಾಗ ಚೆನ್ನಾಗಿ ನೆಂದಿದೆ. ಇದು ಸ್ವಲ್ಪ ದಪ್ಪ ಆಗುತ್ತೆ, ನೋಡ್ಬೋದು ನೀವು, ಸ್ವಲ್ಪ ದಪ್ಪ ಆಗಿದೆ. ಇವಾಗ ನಾವು ಇಡ್ಲಿ ಕುಕ್ಕರ್ ರೆಡಿ ಇಟ್ಕೊಂಡಿದ್ದೀವಿ, ಹಾಕೋದಷ್ಟೇ. ಗಟ್ಟಿ ಆಗ್ಬಿಟ್ಟಿತ್ತು, ನೀರು ಕೂಡ ಹಾಕೊಂಡಿದ್ದೀನಿ. A few moments later. ಗಟ್ಟಿಯಾದಂಗಿತ್ತು, ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಅದು ಮೊಸರು ಹಾಕೋದ್ರೆ ತುಂಬ ಹೀರ್ಕೊಳ್ಳುತ್ತಲ್ವಾ, ಸೊ ಬೇಕಾದರೆ ನೀವು ಒಂಚೂರು ನೀರು ಹಾಕೊಂಡು ಕಲಸಿ ಇಟ್ಬಿಡಿ ಅಷ್ಟೇ. ಅದ್ರೇ ಕಂಪ್ಲೀಟ್ ನೀರೆಲ್ಲ ಕಲ್ಸಕ್ಕೆ ಹೋಗ್ಬೇಡಿ, ಒಂಚೂರು ಹಾಕ್ಬೇಕಷ್ಟೆ ನೀರು. ಇವಾಗ ಇಡ್ಲಿ ಇದಕ್ಕೆ ಎಣ್ಣೆ ಸವರ್ಬಿಟ್ಟು ಒಂದು 15-20 ನಿಮಿಷ ಮಾಮೂಲಿ ಇಡ್ಲಿ ಬೇಯಿಸೋ ಥರ ಬೇಯಿಸೋದಷ್ಟೇ. ಇವಾಗ ರೆಡಿ. ಇವಾಗ ಒಂದು 20 ನಿಮಿಷ ಚೆನ್ನಾಗಿ ಬೇಯಲಿ ಅದು. ನೋಡಿ ಇಡ್ಲಿ ರೆಡಿಯಾಗಿದೆ. ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ, ಬೆಂದಿದೆ ಅಂತ. ಆಯಿತು, ತಟ್ಟೆಗೆ ಹಾಕ್ಬಿಟ್ಟು ಹೇಳ್ತೀನಿ ಬನ್ನಿ. ನಾನು ಬೆಳಕಲ್ಲಿ ತೋರಿಸ್ಬೇಕು ಅಂತ ಇಲ್ಲಿಗೆ ಬಂದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಸುಡ್ತಾಯಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಇದಕ್ಕೆ ಸ್ವಲ್ಪ ಬೇಕಾದ ತುಪ್ಪ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ. ಸಾಫ್ಟಾಗಿದೆ ಇಡ್ಲಿ. ತಿಂದ್ಬಿಟ್ಟು ಹೇಳ್ತೀನಿ. ಜಾಸ್ತಿ ಇವಾಗ ನಾನು ಚಟ್ನಿಯಲ್ಲೇ ತಿಂತಾಯಿದ್ದೀನಿ ಫಸ್ಟು. ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿ ಬಂದಿದೆ, ಮುಟ್ಟಿದ್ರೆ ತುಪ್ಪ ಥರ ಇದೆ, ಸಕ್ಕತ್ತಾಗಿ ಬಂದಿದೆ. ಇದು ಕನ್ಫ್ಯೂಷನಲ್ಲಿ ಇತ್ತು ನಮಗೆ, ಬೇಯುತ್ತಾ ಬೇಯಲ್ವಾ ಅಂತ. ಸೂಪರ್ ಬಂದಿದೆ, ಬಾಯಲ್ಲಿ ಲೀಟ್ರಾಗ ಹೋಗ್ತದೆ. ನೋಡಲ್ಲಿ ಹಿಡ್ಕೊಳಕ್ಕೆ ಆಗ್ತಿಲ್ಲ, ಸಕ್ಕ ಚೆನ್ನಾಗಿದೆ. ಚಟ್ನಿ ಸಕ್ಕತ್ತಾಗಿ ಬಂದಿದೆ, ಸಕ್ಕತ್ತಾಗಿದೆ ಚಟ್ನಿ. ಪುದೀನ ಚಟ್ನಿ ಮಸ್ತಾಗಿದೆ ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಹಿಂಗಾಗುತ್ತೆ ಅಂತ. ಹಲ್ಲಿಲ್ದಿರೋರು ತಿನ್ಬೋದು, ಬಾಯಲ್ಲಿ ಲೀಟ್ರ್ ಕರ್ಗೋಗುತ್ತೆ, ಅಡ್ರೆಸ್ಸೇ ಇಲ್ಲ, ಅಷ್ಟು ಸಾಫ್ಟ್ ಆಗಿದೆ. ನೀವು ಟ್ರೈ ಮಾಡಿ, ಯು ವಿಲ್ ಲವ್ ಇಟ್. ಇಲ್ಲ ನಾನು ತಿಂತೀನಿ, ಒಂದು ಬಿಟ್ಟು ತಿಂತೀನಿ ಬಿಡಮ್ಮ. ಪಕ್ಕ ಇಷ್ಟಪಡ್ತೀರಾ. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಸಕ್ಕತ್ತಾಗಿದೆ. ಡಿಫ್ರೆಂಟಾಗಿ ತಿನ್ಬೇಕು, ಯಾವಾಗ ಒಂದೇ ಥರ ತಿಂದರೆ ಹೇಗೆ. ಕರಗೆ ಹೋಗುತ್ತೆ ಬೇಗ, ಅಗೆ ಕೆಲಸನೇ ಸೂಪರ್ ಆಗಿದೆ ಸಬ್ಬಕ್ಕಿ ಇಡ್ಲಿ. ನೀವು ಟ್ರೈ ಮಾಡಿ, ಸಕ್ಕತ್ತಾಗಿದೆ.